ಮೈಕ್ರೋ ಫೈನಾನ್ಸ್ ಹಾವಳಿ ಕಡಿವಾಣ ಹಾಕಲು ಮುಂದಾದ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ಮಾಡಿ ಅಕ್ರಮವಾಗಿ ಫೈನಾನ್ಸ್ ಮಾಡುವ ದಂಧೆಕೋರರಿಗೆ ಕಡಿವಾಣ ಹಾಕಿದೆ. ಇನ್ನು ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸಾಮಾಜಿಕ ಹೋರಾಟಗಾರ್ತಿ ರಮಾ ನಾಗರಾಜ್ ಮೈಕ್ರೋ ಫೈನಾನ್ಸ್ ವಿರುದ್ಧ ಮಾತನಾಡಿದ್ದಾರೆ. ನಮ್ಮ ಹೆಣ್ಮಕ್ಳು ಬೀದಿಗೆ ಬಂದಿದ್ದಾರೆ. ಏನು 2 ಲಕ್ಷ ತಗೊಂಡು 3 ವರ್ಷ ಆದ್ರೂ ಇನ್ನೂವರೆಗೆ ನೀವು ಅಸಲೆ ಕಟ್ಟಿಲ್ಲ ಅಂದ್ಕೊಂಡು 70,000 ರೂಪಾಯಿನ ಅಷ್ಟೇ ತೋರಿಸ್ತಿದ್ದಾರೆ. 3 ವರ್ಷದಿಂದ ಇವರು 100 ರೂಪಾಯಿ ಅದು 10 ರೂಪಾಯಿ ಸೇವಿಂಗ್ ಇದೆ, ಮತ್ತೆ ಇನ್ಸೂರೆನ್ಸ್ ಮಾಡ್ತಿದ್ದಾರೆ. ಇನ್ಸೂರೆನ್ಸ್ ಬಾಂಡ್ ಇವ್ರ ಹೆಸರಲ್ಲಿಲ್ಲ, ಅವ್ರು ತಗೊಳ್ತಾರೆ. ಇವೆಲ್ಲ ಕಾನೂನು ವಿರುದ್ಧವಾಗಿ ಆ ಒಂದು ಸಂಘದ ನಾನು ಹೇಳೋದು ಏನಂದ್ರೆ, ನಿಮ್ಗೆ ಯಾರೇ ಏನೇ ಒಂದು ಸಾಲ ಕೊಡ್ತಾರೆ ಅಂದ್ರೆ ಬ್ಯಾಂಕ್ ಥ್ರೂ ಕೊಡ್ಸ್ಬಿಟ್ಟು ಬ್ಯಾಂಕ್ ಥ್ರೂ ಕಟ್ಟಿಸ್ಕೋಬೇಕು. ಯಾಕೆ ಇವರು ಹಣನ ಕೈಯಿಂದ ಕಟ್ಟಿಸ್ಕೋತಾರೆ? ಯಾಕೆ ಇವ್ರು ಪ್ರತಿನಿಧಿ ನಮ್ಮ ಒಂದು ಇವರು ಅಂತ ಹೇಳಿ ಬರ್ತಾರೆ? ಯಾರು ಬರ್ಕೊಡ್ದು ಧರ್ಮಸ್ಥಳದ ಸಂಘದ ಹೆಸರು ಹೇಳ್ಕೊಂಡು ಏನು ದುಡ್ಡು ಕಲೆಕ್ಟ್ ಮಾಡ್ಲಿಕ್ಕೆ ಬರ್ತಾರೆ, ವಾರದ ಬಡ್ಡಿ ತಗೊಳ್ತಾರೆ. ವಾರದ ಬಡ್ಡಿ ಕಾನೂನು ಬಾಹಿರ. ಇದು ರಿಸರ್ವ್ ಬ್ಯಾಂಕ್ ಅಗೇನೆಸ್ಟ್ ಟು ದ ರಿಸರ್ವ್ ಬ್ಯಾಂಕ್ ನಾರ್ಮ್ಸ್. ರಿಸರ್ವ್ ಬ್ಯಾಂಕಿನ ಒಂದು ಇದ್ರ ಪ್ರಕಾರ ಇವ್ರು ಹೋಗ್ತಿಲ್ಲ. ಇದು ಅಗೇನೆಸ್ಟ್ ಟು ದ ಇದು ಬಡ್ಡಿ ವ್ಯವಹಾರ. ಇವ್ರು ಏನ್ ಮಾಡ್ತಾರೆ, ಈ ದುಡ್ಡನ್ನ ಇದು ಮುಖ್ಯಸ್ಥರಾದಂಥ ವೀರೇಂದ್ರ ಹೆಗಡೆ ಅವ್ರಿಗೆ ಹೋಗುತ್ತೆ. ಅದು ಯಾಕೆ ಹೋಗ್ಬೇಕು? ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಎಲ್ಲರಿಗೂ ಒಂದಾಗ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಆಲ್ ಆರ್ ಈಕ್ವಲ್, ಆಲ್ ಆರ್ ಇದು ಜಸ್ಟಿಸ್ ಬೇಕು ಅಂದಾಗ ಈವನ್ ಹಿ ಹ್ಯಾಸ್ ಟು ಗೋ ಅಕಾರ್ಡಿಂಗ್ ಟು ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾ. ಅದ್ರ ಪ್ರಕಾರ ಅವರು ಕಾನೂನು ಇದಾಗಿ ಅವ್ರು ನಡ್ಕೋಬೇಕು. ಆಮೇಲೆ ಅವ್ರು ಕಾನೂನು ವಿರುದ್ಧವಾಗಿ ನಡ್ಕೋತಿದ್ದಾರೆ. ಆರ್ಥಿಕ ಸ್ಥಿತಿ ಹದಗೆಡ್ತಾ ಇದೆ. ಈ ಹಿಂದೆ ನಮ್ಮ ಬ್ಯಾಂಕಲ್ಲಿ ಅಥವಾ ನಮ್ಮ ಸಂಘದಲ್ಲಿ ಯಾವುದೇ ತರಹ ಆಗಿಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲ, ಅವರಲ್ಲಿ ಯಾವ್ದು ರೆಕಾರ್ಡ್ಸ್ ಇದೆ ತಗೊಂಬರ್ಲಿ. ಆಮೇಲೆ ನಿಮ್ಗೆ ಗೊತ್ತಿರಲಿ, ಇದೇ ತಿಂಗಳು 12ನೇ ತಾರೀಕು ಗವರ್ನರ್ ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಅದನ್ನ ಅಪ್ರೂವಲ್ ಮಾಡಿದೆ. ಇದು ಯಾರು ಹಣ ಕಟ್ಟಂಗಿಲ್ಲ. ಆಮೇಲೆ ಒಂದ್ ವೇಳೆ ಹಾಗೆ ಬರ್ಲಿಕ್ಕೆ ಏನಾದ್ರೂ ಪ್ರಯತ್ನ ಪಟ್ರೆ 10 ವರ್ಷ ಜೈಲು ಶಿಕ್ಷೆ ಅಂತ ಹೇಳಿದ್ದಾರೆ. ಇದನ್ನ ಮನಗಾಣಿಸ್ಬೇಕು. ದಯವಿಟ್ಟು ನಾನು ಪತ್ರಕರ್ತರಲ್ಲಿ ಮನವಿ ಮಾಡ್ಕೋತೀನಿ, ಇದನ್ನ ನಮ್ಮ ಹಿರಿಯೂರ್ ಭಾಗದ ಎಲ್ಲ ಒಂದು ಸಂಘ ಏನ್ ಧರ್ಮಸ್ಥಳ ಸಂಘ ನಡೆಸ್ತಿದ್ದಾರೆ ಅವ್ರಿಗೆ ಇದು ಎಚ್ಚರಿಕೆ ಗಂಟೆ ಆಗ್ಲಿ. ಈಗ ನಾವು ಕೇಸ್ ಮಾಡ್ಲಿಕ್ಕೆ ಸ್ಟೇಷನ್ಗೆ ಬಂದಿದ್ದೀವಿ. ಆಮೇಲೆ ಅಧಿಕಾರಿ ವರ್ಗದವರು ಆನಂದ್ ಸರ್ ಅವರು ನಾನು ಬರ್ಲಿ, ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಚಿತ್ರದುರ್ಗ ಪೊಲೀಸ್ ಅವರು ವರಿಷ್ಠರು ಇಲ್ಲಿ ಕಳಿಸಿದ್ದಾರೆ. ಅವರ ಆಜ್ಞೆ ಮೇರೆಗೆ ನಾವು ಇಲ್ಲಿ ಬಂದಿದ್ದೀವಿ. ಈಗ ನಾವು ನಾಳೆ ಬಂದು ನಾವು ಇಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಬರ್ಲಿ, ಯಾರು ಏನು ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಕಟ್ಟಬೇಕಾ ನಾವು ಬ್ಯಾಂಕಿಗೆ ಕಟ್ತೀವಿ, ಯಾರಿಗೆ ಕೈ ಕೊಡಲ್ಲ. ಕೈ ಕೊಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕಡೆ ಡಿಸ್ಪ್ಲೇ ಮಾಡ್ತಿದ್ದಾರೆ ನಂಬರು. ಈಗ 112 ಅಸಹಾಯಕರಾದವ್ರಿಗೆ ಪೊಲೀಸ್ ಇಲಾಖೆಯಿಂದ 112 ಹೇಗಿದೆ, ಹಾಗೆ ಒಂದು 1098 ಅನ್ನೋ ಇರಬೇಕು, ನನಗೆ ಗೊತ್ತಿಲ್ಲ ನಂಬರು. ಅದು ಒಂದು ಡಿಸ್ಪ್ಲೇ ಮಾಡಿದ್ದಾರೆ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಡೈರೆಕ್ಟ್ DC ಆಫೀಸ್ಗೆ ಅವರೇ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳೋಂಥದ್ದು ವ್ಯವಸ್ಥೆ ಇದೆ. ಇದು ನಮ್ಮ ಭಾಗದ ಜನಕ್ಕೆ, ಆಮೇಲೆ ಸಂಘದ ಹೆಣ್ಮಕ್ಳಿಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಇದು ನಾನು ಪತ್ರಿಕಾ ಮಾಧ್ಯಮದಲ್ಲಿ ಮನವಿ ಮಾಡಿಕೊಡ್ತೀನಿ. ಇದನ್ನ ತಮ್ಮ ಪತ್ರಿಕಾ ಮುಖಾಂತರ ಅನ್ಯಾಯಕ್ಕೊಳಗಾದವ್ರನ್ನ, ಅದರಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲೇ ಕಿತ್ತಾಟ ಇಡ್ತಾ ಇದ್ದಾರೆ. ಅದನ್ನ ನಿಲ್ಲಬೇಕು, ವ್ಯವಸ್ಥೆ ಸರಿಯಾಗಬೇಕು, ಎಲ್ಲರೂ ತಲೆ ಬಾಗ್ಬೇಕು.